ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹಿಯರ್ ಅಬೌಟ್ ದಿ NTSC ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂಡ್ NMMS ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಸೊ ಇವೆರಡು ಎಕ್ಸಾಮ್ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಇವೆರಡು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಂದಂತ ಕ್ವಶನ್ಸ್ಗಳನ್ನ ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ದ ಬೋತ್ ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಸೊ ನನ್ನ ಈ ಒಂದು ವಿಡಿಯೋ ಬೋತ್ ಅದು ಇಂಗ್ಲಿಷ್ ಮೀಡಿಯಂ ಇರ್ಬೋದು ಅಥವಾ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರು ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ನಾನು ಎರಡು ಮೀಡಿಯಂ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಕ್ವಶನ್ಸ್ಗಳನ್ನ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನಾನು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ ವಿಡಿಯೋಸ್ಗಳು ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇರ್ಬೋದು, ಜೊತೆಗೇನೆ ಈ NTSC NMM ಸಂಬಂಧಪಟ್ಟಾಗಿ ಒಂದು ಸೈನ್ಸ್, ಒಂದು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ಕೂಡ ನೋಡಬಹುದು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ಕ್ವಶನ್ಸ್ ವಿದ್ಯಾರ್ಥಿಗಳು. ಸಿ ದೇರ್ ದ ಫಸ್ಟ್ ಕ್ವಶನ್ ಬಂದ್ಬಿಟ್ಟು NTSC NMMS ಗೆ ಹೆಲ್ಪ್ ಆಗುವಂತ ಕ್ವಶನ್ಸ್ ಗಳನ್ನ ನಾನು ಇವತ್ತಿನ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಇವತ್ತು ಈ ಕ್ವಶನ್ಸ್ ಎಲ್ಲ ಬಂದಿದ್ದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಂತ ಕ್ವಶನ್ಸ್ ಗಳು. ಓಕೆ, ಸೋಷಿಯಲ್ ಸೈನ್ಸ್ ಅಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, identify the factor that provides confirmation of the spherical shape of the earth. The question is like this: identify the factor that provides confirmation of the spherical shape of the earth. Option 1 is the equatorial circumference of the earth. Option 2 is the polar circumference of the earth. Option 3 is the difference between equatorial and polar circumference of the earth. Option 4 is the equatorial diameter of the earth. Okay, ಲೆಟ್ಸ್ ಇದು ಕನ್ನಡದಲ್ಲಿ ನೋಡಿ ವಿದ್ಯಾರ್ಥಿಗಳೇ. ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢೀಕರಿಸುವ ಒಂದು ಅಂಶವನ್ನು ಗುರುತಿಸಿ. ಆಪ್ಷನ್ 1 ಬಂದ್ಬಿಟ್ಟು ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ. ಆಪ್ಷನ್ 2 ಬಂದ್ಬಿಟ್ಟು ಭೂಮಿಯ ಧ್ರುವೀಯ ಸುತ್ತಳತೆ. ಆಪ್ಷನ್ 3 ಬಂದ್ಬಿಟ್ಟು ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸ. ಆಪ್ಷನ್ 4 ಬಂದ್ಬಿಟ್ಟು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಅಂತ ಅದೇ. ಓಕೆ, ಕ್ವಶನ್ಸ್ ಸರಿಯಾಗಿ ಓದಿ. ಸೊ ಆನ್ಸರ್ ನೋಡಿ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ 3. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಹಿಯರ್. ನೋಡಿ ಆಪ್ಷನ್ 3 ಏನಿದೆ ನೋಡಿ ವಿದ್ಯಾರ್ಥಿಗಳೇ, ದ ಡಿಫರೆನ್ಸ್ ಬಿಟ್ವೀನ್ ಇಕ್ವಾಟೋರಿಯಲ್ ಅಂಡ್ ಪೋಲಾರ್ ಸರ್ಕಂಫರೆನ್ಸ್ ಆಫ್ ದ ಅರ್ತ್ ಅಂತ ಇದೆ. ಓಕೆ, ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ದೃಢೀಕರಿಸುವ ಒಂದು ಅಂಶ ಯಾವುದಪ್ಪ ಅಂತಂದ್ರೆ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸ. ಸೊ ಭೂಮಿಯು ಗೋಳಾಕಾರವಾಗಿದೆ ಅಂತ ನಾವು ಹೇಗೆ ದೃಢೀಕರಿಸ್ತೀವಿ ಅಂತಂದ್ರೆ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆಗಳ ವ್ಯತ್ಯಾಸ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಇಕ್ವಾಟೋರಿಯಲ್ ಅಂಡ್ ಪೋಲಾರ್ ಸರ್ಕಂಫರೆನ್ಸ್ ಆಫ್ ದ ಅರ್ತ್ ಅಂತ ಹೇಳ್ತೀವಿ ನಾವು. ಸೊ ಇವೆರಡರಿಂದ ಡಿಫರೆನ್ಸ್ ಮೇಲೆ ನಾವು ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ತೀವಿ ನಾವು. ಓಕೆ, ಅಂದ್ರೆ ದ ಅರ್ತ್ ಇಸ್ ಇನ್ ದ ಸ್ಪೆರಿಕಲ್ ಶೇಪ್ ಅಲ್ಲಿ ಅಂತ ಹೇಳ್ತೀವಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದೇರ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಐಡೆಂಟಿಫೈ ದ ಬೌಂಡ್ರಿ ದ್ಯಾಟ್ ಸಪರೇಟ್ಸ್ ದ ಮ್ಯಾಂಟಲ್ ಅಂಡ್ ದ ಕೋರ್. ಓಕೆ, once again see the question is like this: identify the boundary that separates the mantle and the core. Okay, option 1 is Conrad discontinuity. Option 2 Gutenberg discontinuity. Option 3 Mohr-Wissig discontinuity. Option 4 Lehmann discontinuity. Okay, here 4 options are there. ಕನ್ನಡ ನೋಡಿ, ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳನ್ನು ಪ್ರತ್ಯೇಕಿಸುವ ಸೀಮಾರೇಖೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಂಟಲ್ ಮತ್ತು ಕೇಂದ್ರ ಗೋಳಗಳನ್ನು ಪ್ರತ್ಯೇಕಿಸುವ ಸೀಮಾರೇಖೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಕಾಂಡ್ರಾಡ್ ಸೀಮಾವಲಯ. ಆಪ್ಷನ್ 2 ಬಂದ್ಬಿಟ್ಟು ಗುಟೆನ್ಬರ್ಗ್ ಸೀಮಾವಲಯ. ಆಪ್ಷನ್ 3 ಬಂದ್ಬಿಟ್ಟು ಮೊಹರ್-ವಿಸಿಕ್ ಸೀಮಾವಲಯ. ಆಪ್ಷನ್ 4 ಬಂದ್ಬಿಟ್ಟು ಲೆಹ್ಮಾನ್ ಸೀಮಾವಲಯ ಅಂತ ಇದೆ. ಓಕೆ, ಇಲ್ಲಿ ರೈಟ್ ಆನ್ಸರ್ ನೋಡಿ ವಿದ್ಯಾರ್ಥಿಗಳು. ದ ರೈಟ್ ಆನ್ಸರ್ ಈಸ್ ಸೆಕೆಂಡ್ ಒನ್, ಗುಟೆನ್ಬರ್ಗ್ ಸೀಮಾವಲಯ. ಅಂದ್ರೆ ಈ ಮ್ಯಾಂಟಲ್ ಮತ್ತು ಈ ನಾವೇನು ಮ್ಯಾಂಟಲ್ ಮತ್ತು ಕೋರ್ ಅಂತ ಬರುತ್ತೆ ಅಲ್ಲ, ಸೊ ನಾವು ಒಂದು ಎರಡನ್ನ ಡಿವೈಡ್ ಮಾಡುತ್ತಲ್ಲ, ನಾವು ಅರ್ಥ ಸ್ಟಡಿ ಮಾಡ್ತಿರ್ತೀವಿ, ಅದನ್ನ ಅರ್ಥ ಸ್ಟಡಿ ಮಾಡ್ಬೇಕಾರೆ, ಹೌದಾ? ಸೊ ಎರಡನ್ನು ಪ್ರತ್ಯೇಕಿಸುವ ಒಂದು ಸೀಮಾರೇಖೆ ಏನಂತ ಕರಿತೀವಿ ಅಂದ್ರೆ ಗುಟೆನ್ಬರ್ಗ್ ಸೀಮಾವಲಯ ಅಂತ ಹೇಳ್ತೀವಿ. ಸೊ ದ ಬೌಂಡ್ರಿ ದಟ್ ಸಪರೇಟ್ಸ್ ದ ಮ್ಯಾಂಟಲ್ ಅಂಡ್ ದ ಕೋರ್ ಈಸ್ ಗುಟೆನ್ಬರ್ಗ್ discontinuity. Okay, I hope you understood ಅಂತ ಅನ್ಕೋತೀನಿ. So here second answer is the right answer. Okay, now let's move on the next question ವಿದ್ಯಾರ್ಥಿಗಳು. See there, next question ಬಂದ್ಬಿಟ್ಟು the inscription useful to learn about achievements of Samudragupta. Option 1 is the Musky inscription. Option 2 is the Allahabad pillar inscription. Option 3 is the Sannati inscription. Option 4 is the Mehrauli ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಸೊ ಹಿಯರ್ 4 ಆಪ್ಷನ್ಸ್ ಆರ್ ವಿದ್ಯಾರ್ಥಿಗಳು. ಕನ್ನಡದಲ್ಲಿ ಬಂದ್ಬಿಟ್ಟು
ಸಮುದ್ರಗುಪ್ತನ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗುವ ಶಾಸನ. ಅಂದ್ರೆ ಈ ಸಮುದ್ರಗುಪ್ತನ ಒಂದು ಏನು ಸಾಧನೆಗಳಲ್ಲ ಅದರ ಬಗ್ಗೆ ತಿಳಿದುಕೊಳ್ಳುವಂತ, ಸೊ ಆತನ ಸಾಧನೆಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯಕವಾಗುವ ಶಾಸನ ಯಾವುದು? ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಮಸ್ಕಿ ಶಾಸನ, ಎರಡನೇದು ಬಂದ್ಬಿಟ್ಟು ಅಲಹಾಬಾದ್ ಸ್ತಂಭ ಶಾಸನ, ಮೂರನೇದು ಬಂದ್ಬಿಟ್ಟು ಸನ್ನತಿ ಶಾಸನ, ನಾಲ್ಕನೇದು ಬಂದ್ಬಿಟ್ಟು ಮೆಹರೌಲಿ ಸ್ತಂಭ ಶಾಸನ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ ಇದೆ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ವಿದ್ಯಾರ್ಥಿಗಳೇ? ದ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲಹಾಬಾದ್ ಸ್ತಂಭ ಶಾಸನ. See that the second one is the right answer. Allahabad Stambha Shasana. Okay, the inscription which is very useful to learn about the achievement of Samudragupta is the Allahabad pillar inscription. Okay, the Allahabad pillar inscription is which is help us to known about the achievements of the Samudragupta. Okay, I hope you understood anta ankotini. Now let's move on the next question. The fourth question nodi, next question ಬಂದ್ಬಿಟ್ಟು read the following statements and choose the correct alternative ಅಂತ ಇದೆ. ಓಕೆ, ಆಪ್ಷನ್ ಎ ನೋಡಿ, ಎ ದಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ. ಸೊ ಒಂದು ಸ್ಟೇಟ್ಮೆಂಟ್ ಓದೋಣ. ಆಪ್ಷನ್ ಎ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ದ ಕುಶಾನಾಸ್ ವೇರ್ ಬೇಸಿಕಲಿ ಫ್ರಮ್ ನೊಮ್ಯಾಡಿಕ್ ಟ್ರೈಬ್ ವಿಚ್ ಹ್ಯಾಡ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಸೆಂಟ್ರಲ್ ಏಷ್ಯಾ. ಸೊ ಬಿ ಬಂದ್ಬಿಟ್ಟು ಕನಿಷ್ಕ ವಾಸ್ ದ ಫೌಂಡರ್ ಆಫ್ ಕುಶಾನ ಡೈನಾಸಿಟಿ. ಓಕೆ, ಆಪ್ಷನ್ 1 ನೋಡಿ, ಎ ಇಸ್ ಟ್ರೂ ಅಂಡ್ ಬಿ ಇಸ್ ಫಾಲ್ಸ್. ಆಪ್ಷನ್ 2 is both A and B are true. Option 3 is A is false and B is true. Option 4 is both A and B are false. Okay, ಕಂಡು ನೋಡಿ, ಈ ಕೆಳಗಿನ ವಾಕ್ಯಗಳನ್ನು ಓದಿ ಸರಿಯಾದ ಆಯ್ಕೆಗಳನ್ನು ಸೂಚಿಸಿ. ಆಪ್ಷನ್ ಎ ಬಂದ್ಬಿಟ್ಟು ಕುಶಾನರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರು. ಸ್ಟೇಟ್ಮೆಂಟ್ ಬಿ ಬಂದ್ಬಿಟ್ಟು ಕನಿಷ್ಕ ಕುಶಾನ ಮನೆತನದ ಸ್ಥಾಪಕ ಅಂತ ಇದೆ. ಸೊ ಇಲ್ಲಿ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ಎ ಮೊದಲನೇದು ಬಂದ್ಬಿಟ್ಟು ಎ ಸರಿ ಮತ್ತು ಬಿ ತಪ್ಪು, ಎರಡನೇದು ಎ ಮತ್ತು ಬಿ ಎರಡೂ ಸರಿ, ಮೂರನೆಯದು ಎ ತಪ್ಪು ಮತ್ತು ಬಿ ಸರಿ, ನಾಲ್ಕನೆಯದು ಎ ಮತ್ತು ಬಿ ಎರಡೂ ತಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ಸ್ ಬಹಳ ಈಸಿ ಆಗಿದೆ ನೋಡಿ ವಿದ್ಯಾರ್ಥಿಗಳೇ. ಕ್ವಶನ್ ಬಂದ್ಬಿಟ್ಟು ಕೆಳಗಿನ ವಾಕ್ಯಗಳನ್ನು ಓದುವುದು, ಸ್ಟೇಟ್ಮೆಂಟ್ಸ್ಗಳನ್ನು ರೀಡ್ ಮಾಡಿ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಕುಶಾನಸ್ ವೇರ್ ಬೇಸಿಕಲಿ ಫ್ರಮ್ ನೊಮ್ಯಾಡಿಕ್ ಟ್ರೈಬ್ ವಿಚ್ ಹ್ಯಾಡ್ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಸೆಂಟ್ರಲ್ ಏಷ್ಯಾ. ಸೊ ಕುಶಾನರು ಮೂಲತಃ ಮಧ್ಯ ಏಷ್ಯಾದಿಂದ ವಲಸೆ ಭಾರತಕ್ಕೆ, ಅಂದ್ರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರು ಅಂತ ಹೇಳ್ತಾರೆ ಅವರು. ಸೊ ಕನಿಷ್ಕ ಕುಶಾನ ಮನೆತನದ ಸ್ಥಾಪಕ ಅಂತ ಇದೆ ಬಿ ಬಂದ್ಬಿಟ್ಟು, ಅಂದ್ರೆ ಕನಿಷ್ಕ ವಾಸ್ ದ ಫೌಂಡರ್ ಆಫ್ ದ ಕುಶಾನ ಡೈನಾಸಿಟಿ ಅಂತ ಇದೆ. ಸೊ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ ನೋಡಿ? ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಎ ಇಸ್ ದ ರೈಟ್ ಆನ್ಸರ್. ಸೊ ಏನಿದೆ? ಎ ಇಸ್ ಟ್ರೂ, ಬಿ ಇಸ್ ಫಾಲ್ಸ್. ಎ ಸರಿ ಇದೆ, ಬಿ ತಪ್ಪು. ಅಂದ್ರೆ ಕುಶಾನರು ಮೂಲತಃ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದ ಅಲೆಮಾರಿ ಜನಾಂಗದವರು ಅನ್ನೋದು ಸರಿಯಾದ ವಾಕ್ಯದ ಸ್ಟೇಟ್ಮೆಂಟ್ ಇದೆ. ಕನಿಷ್ಕ ಕುಶಾನ ಮನೆತನ ಸ್ಥಾಪಕ ಅನ್ನೋದು ತಪ್ಪು. ಓಕೆ, ಅದರಲ್ಲಿ ಎ ಸರಿ ಮತ್ತು ಬಿ ತಪ್ಪು ಅಂತ. ಎ ಇಸ್ ಟ್ರೂ ಅಂಡ್ ಬಿ ಇಸ್ ಫಾಲ್ಸ್ ಅಂತ. ಓಕೆ, ಹಿಯರ್ ಸಿ ಇದೆ, ಅಂದ್ರೆ ಕುಶಾನಸ್ ವೇರ್ ಬೇಸಿಕಲಿ ದೇ ಕೇಮ್ ಫ್ರಮ್ ದ ನೊಮ್ಯಾಡಿಕ್ ಟ್ರೈಬ್ ಅಂಡ್ ವಿಚ್ ಹ್ಯಾಡ್ migrated to India from Central Asia. It's the right, but the wrong is B is the wrong. Kanishka was the founder of Kushana dynasty is the wrong. Okay, so because of that option 1 is the right answer, A is true and B is the false answer. Okay, now let's move on the next question. Nodi ವಿದ್ಯಾರ್ಥಿಗಳೇ, next question ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, identify the trade centers during the Shahtawahana's period. Option 1 is Karle, Broch, Kalyan, Birar. Option B is Bhatkal, Kalyan, Banwasi, Kanchi. Option 3 is Nasik, Kalyan, Broch, Bhatkal. Option 4 is Nasik, Karle, Srikakulam, Sannati. Okay, ಕನ್ನಡ ನೋಡಿ, ಶಾತವಾಹನರ ಕಾಲದ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಕಾರ್ಲೆ, ಬ್ರೋಚ್, ಕಲ್ಯಾಣ್, ಬಿರಾರ್ ಅಂತ ಇದೆ. ಎರಡನೇದು ಬಂದ್ಬಿಟ್ಟು ಭಟ್ಕಳ್, ಕಲ್ಯಾಣ್, ಬನವಾಸಿ, ಕಂಚಿ ಅಂತ ಇದೆ. ಮೂರನೇದು ಬಂದ್ಬಿಟ್ಟು ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ್ ಅಂತ ಇದೆ. ನಾಲ್ಕನೇದು ಬಂದ್ಬಿಟ್ಟು ನಾಸಿಕ್, ಕಾರ್ಲೆ, ಶ್ರೀಕಾಕುಲಂ, ಸನ್ನತಿ ಅಂತ ಇದೆ. ಸೊ ಇಲ್ಲಿ ಕ್ವಶನ್ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಬಂದ್ಬಿಟ್ಟು ಬಹಳ ಸಿಂಪಲ್ ಕ್ವಶನ್ ಇದೆ. ಐಡೆಂಟಿಫೈ ದ ಟ್ರೇಡ್ ಸೆಂಟರ್ಸ್ ಡ್ಯೂರಿಂಗ್ ದ ಶಾತವಾಹನಸ್ ಪೀರಿಯಡ್. ಸೊ ಶಾತವಾಹನರ ಕಾಲದಲ್ಲಿದ್ದಂತ ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ 45th 3 is the right answer here. ಸೊ ಇವರ ಕಾಲದಲ್ಲಿದ್ದಂತ ವ್ಯಾಪಾರ ಕೇಂದ್ರಗಳು ಯಾವ್ದಪ್ಪ ಅಂತಾರೆ? ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ್. ಸೊ ಇವರ ಕಾಲದ ವ್ಯಾಪಾರ ಕೇಂದ್ರಗಳು ನಾಸಿಕ್, ಕಲ್ಯಾಣ್, ಬ್ರೋಚ್, ಭಟ್ಕಳ್. ಇವು ಮೂರು ಕೂಡ ಮೂರನೇ ಆನ್ಸರ್, ಮೂರನೇ ಬಂದೇನೋ ಆಪ್ಷನ್ ಇದೆ, ಇದು ರೈಟ್ ಆನ್ಸರ್ ವಿದ್ಯಾರ್ಥಿಗಳಲ್ಲಿ. ಓಕೆ, ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ, ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಅಲ್ಲಿ ಹೇಳ್ಬೋದು. ಸೊ ಜೊತೆಗೆ ನಾವು ಇನ್ನೂ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇದೀವಿ NTSC NMM ಸಂಬಂಧಪಟ್ಟ ಹಾಗೆ.
ಇದಾದ್ಮೇಲೆ ಇವನ್ ಇದು ಪಾರ್ಟ್ 3 ಅಂದ್ರೆ ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತಾ ಇದೀನಿ. ಇದಾದ್ಮೇಲೆ ಪಾರ್ಟ್ 4 ಬರ್ತಾ ಇದೆ, ಜೊತೆಗೆ ಸೈನ್ಸ್ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದೀವಿ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಸ್ಟೇಟ್ಮೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಜೈನಿಸಮ್ ಈಸ್, ನೋಡಿ ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಸ್ಟೇಟ್ಮೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಜೈನಿಸಮ್ ಈಸ್, ಆಪ್ಷನ್ 1 ಈಸ್ ಇಟ್ ಇಸ್ ಟಫ್, it taught 5 O's and 3 principles of behavior. Option 2 is it preached the eightfold path for eliminating desires. Option 3 is it rejected the existence of God completely. Option 4 is it completely rejected the concept of karma. ಓಕೆ, ಕನ್ನಡ ನೋಡಿ, ಜೈನ ಧರ್ಮಕ್ಕೆ ಸಂಬಂಧಿಸಿದ ಹೇಳಿಕೆ. ಸೊ ಮೊದಲನೇದು ಬಂದ್ಬಿಟ್ಟು 5 ಪ್ರತಿಜ್ಞೆಗಳು ಮತ್ತು ನಡವಳಿಕೆಯ 3 ನಿಯಮಗಳನ್ನು ಬೋಧಿಸಿತು. ಮೊದಲನೇ ಆಪ್ಷನ್ ಬಂದ್ಬಿಟ್ಟು. ಎರಡನೇದು ಬಂದ್ಬಿಟ್ಟು ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿತು. ಮೂರನೇ ಆಪ್ಷನ್ ಬಂದ್ಬಿಟ್ಟು ಸಂಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕರಿಸಿತು. ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ನಿರಾಕರಿಸಿತು. ಸೊ ಹಿಯರ್ ಕ್ವಶನ್ಸ್ ತುಂಬಾನೇ ಈಸಿ ಆಗಿದೆ. ದ ಸ್ಟೇಟ್ಮೆಂಟ್ ವಿಚ್ ಈಸ್ ರಿಲೇಟೆಡ್ ಟು ಜೈನಿಸಮ್, ಜೈನ ಧರ್ಮಕ್ಕೆ ಸಂಬಂಧಿಸಿದ ಹೇಳಿಕೆ ನೋಡಿ. ಸೊ ನೀವು ಆಪ್ಷನ್ಸ್ ನೋಡಿದಾಗ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ತುಂಬಾನೇ ಈಸಿ ಆಗಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ನೋಡಿ, ಆಪ್ಷನ್ 1 is the right answer here. Okay, it taught 5 O's and 3 principles of behavior. Okay ವಿದ್ಯಾರ್ಥಿಗಳೇ, 5 ಪ್ರತಿಜ್ಞೆಗಳು ಮತ್ತು ನಡವಳಿಕೆಯ 3 ನಿಯಮಗಳನ್ನು ಬೋಧಿಸಿತು. ಸೊ ಇದು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ ಒಂದು ಹೇಳಿಕೆಯಾಗಿದೆ. ಸೊ ಇಟ್ ಟಾಟ್ 5 O's and 3 principles of behavior. ಸೊ ಏನಪ್ಪಾ ಅಂತಾರೆ, ಇದು 5 ಪ್ರತಿಜ್ಞೆಗಳು ಮತ್ತು ನಡವಳಿಕೆಯ 3 ನಿಯಮಗಳನ್ನು ಬೋಧಿಸಿತು ಅನ್ನೋದು ಸರಿಯಾದ ಉತ್ತರ ವಿದ್ಯಾರ್ಥಿಗಳಲ್ಲಿ. ಓಕೆ, ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲೊಂದು ಮ್ಯಾಪ್ ನೋಡಿ ವಿದ್ಯಾರ್ಥಿಗಳು, ನಿಮ್ಮ ಕ್ವಶನ್ ಪೇಪರ್ ಇದೇ ರೀತಿ ಮ್ಯಾಪ್ ಬರುತ್ತೆ ಒಂದು. ಸೊ ಕ್ವಶನ್ಸ್ ಈ ಮ್ಯಾಪ್ ಸಂಬಂಧಪಟ್ಟ ಹಾಗೆ, ಸೊ ಈ ಎಕ್ಸಾಮ್ ನಲ್ಲಿ ಮ್ಯಾಪ್ ಅನ್ನು ಡ್ರಾ ಮಾಡೋದು, ಮಾರ್ಕ್ ಮಾಡೋದು ಏನಿರಲ್ಲ. ಸೊ ಈ ರೀತಿ ಬರುತ್ತೆ ಕ್ವಶನ್ ನೋಡಿ. ಐಡೆಂಟಿಫೈ ದ ಎಂಪೈರ್ ವಿಚ್ ಇಸ್ ಶೋನ್ ಇನ್ ದಿಸ್ ಮ್ಯಾಪ್ ಅಂತ ಇದೆ. ಸೊ ಈ ಮ್ಯಾಪ್ ಅಲ್ಲಿ ಸ್ವಲ್ಪ ನಿಮಗೆ ಡಾರ್ಕ್ ಕಲರ್ ಅಲ್ಲಿ ಒಂದು ಏರಿಯಾನ ಮಾಡಿ ಡಾರ್ಕ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಡಾರ್ಕ್ ಕಲರ್ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೆ ಹೌದಾ. ಸೊ ಆ ಒಂದು ಡಾರ್ಕ್ ಕಲರ್ ಇದ್ದಂತ ಒಂದು ಎಂಪೈರು, ಸೊ ಆ ಎಂಪೈರು ಯಾವ ಒಂದು ಡೈನಾಸಿಟಿ ಅಥವಾ ಒಂದು ಎಂಪೈರ್ ದನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ದ ಇಂಗ್ಲಿಷ್ ನೋಡಿ, ಐಡೆಂಟಿಫೈ ದ ಎಂಪೈರ್ ವಿಚ್ ಈಸ್ ಶೋನ್ ಇನ್ ದಿಸ್ ಮ್ಯಾಪ್. ಆಪ್ಷನ್ 1 ಈಸ್ ದ ಗುಪ್ತ ಎಂಪೈರ್. ಆಪ್ಷನ್ 2 ಈಸ್ ದ ವರ್ಧನ ಎಂಪೈರ್. ಆಪ್ಷನ್ 3 ಈಸ್ ದ ಮೌರ್ಯ ಎಂಪೈರ್. ಆಪ್ಷನ್ 4 ಈಸ್ ದ ಕುಶಾನ ಎಂಪೈರ್. ಓಕೆ, ಈ ನಕಾಶೆಯಲ್ಲಿ ತೋರಿಸಿರುವ ಸಾಮ್ರಾಜ್ಯವನ್ನು ಗುರುತಿಸಿ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಗುಪ್ತ ಸಾಮ್ರಾಜ್ಯ, ಎರಡನೆಯದು ವರ್ಧನ ಸಾಮ್ರಾಜ್ಯ, ಮೂರನೆಯದು ಮೌರ್ಯ ಸಾಮ್ರಾಜ್ಯ, ನಾಲ್ಕನೆಯದು ಕುಶಾನ ಸಾಮ್ರಾಜ್ಯ. ಸೊ ಹಾಗಾದ್ರೆ ವಿಚ್ ಇಸ್ ದ ರೈಟ್ ಆನ್ಸರ್? ಸೊ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ, ಸಾಕಷ್ಟು ದೊಡ್ಡದಾದ ಒಂದು ಏರಿಯಾ ಇದೆ ಅದು, ಹೌದಾ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಮೌರ್ಯ ಎಂಪೈರ್. ಸೊ ಆ ಒಂದು ಡಾರ್ಕ್ ಕಲರ್ ಏನು ಎಂಪೈರ್ ಏನು ಇಂಡಿಕೇಟ್ ಮಾಡ್ತಾರೆ, ಸೊ ಮೌರ್ಯ ಎಂಪೈರ್ದ ಒಂದು ಸ್ಥಳಗಳನ್ನ ಅದು ತೋರಿಸ್ತಾ ಇದೆ ನಿಮ್ಗೆ, ಯಾವ ರೀತಿ ಬೌಂಡ್ರಿ ಎಲ್ಲಿಂದ ಎಲ್ಲಿವರೆಗೆ ಅದು ಹಬ್ಬಿದೆ ಅಂತ. ಓಕೆ, ಮೌರ್ಯ ಸಾಮ್ರಾಜ್ಯ. ಓಕೆ, ಮೂರನೇ ಆಪ್ಷನ್ ರೈಟ್ ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದೇರ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಪೀರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್ ಈಸ್. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದ ಪೀರಿಯಡ್ ಬಿಫೋರ್ ದ ಡಿಸ್ಕವರಿ ಆಫ್ ದ ಆರ್ಟ್ ಆಫ್ ರೈಟಿಂಗ್ ಈಸ್, ಆಪ್ಷನ್ 1 ಈಸ್ ದ prehistoric age. Option 2 is the ancient historic age. Option 3 is the medieval historic age. Option 4 is the modern historic age. So ಕನ್ನಡ ನೋಡಿ, ಲೇಖನ ಕಲೆಯನ್ನು ಕಂಡು ಹಿಡಿಯೋದಕ್ಕೆ ಮೊದಲಿನ ಕಾಲ, ಈ ಬರೆಯೋದಂತ ಏನಿತ್ತಲ್ಲ ರೈಟಿಂಗು, ಲೇಖನ ಕಲೆ ಅಂತ ಕರಿತೀವಲ್ಲ ನಾವು ಬರೆಯೋದು. ಸೊ ಅದು ಕಂಡು ಹಿಡಿಯೋದಕ್ಕಿಂತ ಮೊದಲಿನ ಕಾಲವನ್ನು ನಾವೇನಂತ ಹೇಳ್ತೀವಿ? ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವ, ಅಥವಾ ಪ್ರಾಚೀನ ಇತಿಹಾಸ ಕಾಲ ಅಂತ ಹೇಳ್ತೀವ, ಅಥವಾ ಮೂರನೇದು ಮಧ್ಯಯುಗದ ಇತಿಹಾಸ ಕಾಲ ಅಂತ ಹೇಳ್ತೀವ, ಅಥವಾ ನಾಲ್ಕನೇದು ಆಧುನಿಕ ಇತಿಹಾಸ ಕಾಲ ಅಂತ ಹೇಳ್ತೀವ. ಸೊ ಏನಂತ ಹೇಳ್ತೀವಿ ನಾವು? ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಲೇಖನ ಕಲೆಯನ್ನು ಕಂಡು ಹಿಡಿಯೋದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳು ನಾವಿಲ್ಲಿ. ಸೊ ಆಪ್ಷನ್ 1 is the right answer. See there, the period before the discovery of the art of writing is called the prehistoric age. The prehistoric age is the right answer ವಿದ್ಯಾರ್ಥಿಗಳು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅನ್ಕೋತಾ ಇದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ, ಏನೇ ಕ್ವಶನ್ಸ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಕೇಳಬಹುದು. ಸೊ ಇವನ್ ನನ್ನ ವಾಟ್ಸ್ಆಪ್ ನಂಬರ್ ಕೂಡ ನಾನು ನಮ್ದು ಅಫಿಯರ್ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅಲ್ಲಿ ಮುಖಾಂತರ ಕಮೆಂಟ್ ಮಾಡಿ ಹೇಳ್ಬೋದು ವಿದ್ಯಾರ್ಥಿಗಳು. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಸಿ ದೇರ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು
when a ship crosses the international date line from west to east. ನೋಡಿ, when a ship crosses the international date line from west to east, option 1 is it loses 1 day, option 2 is it gains 1 day, option 3 is it loses half a day, option 4 is it gains half a day. ಓಕೆ, ಹಡಗೊಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದರೆ, ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಹಡಗೊಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದರೆ ಆಪ್ಷನ್ 1 ಬಂದ್ಬಿಟ್ಟು ಅದು ಒಂದು ದಿನವನ್ನು ಕಳೆದುಕೊಳ್ಳುತ್ತದೆ, ಆಪ್ಷನ್ 2 ಬಂದ್ಬಿಟ್ಟು ಅದು ಒಂದು ದಿನದ ಲಾಭವನ್ನು ಪಡೆದುಕೊಳ್ಳುತ್ತದೆ, ಆಪ್ಷನ್ 3 ಬಂದ್ಬಿಟ್ಟು ಅದು ಅರ್ಧ ದಿನದ ನಷ್ಟವನ್ನು ಅನುಭವಿಸುತ್ತದೆ, ಆಪ್ಷನ್ 4 ಬಂದ್ಬಿಟ್ಟು ಅದು ಅರ್ಧ ದಿನದ ಲಾಭವನ್ನು ಗಳಿಸುತ್ತದೆ. ಸೊ ಹಾಗಾದ್ರೆ ಯಾವ್ದು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ? ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು, ಒಂದು ವೇಳೆ ಏನಾದರೂ ಒಂದು ಶಿಪ್ ಇರ್ಬೋದು ಅಥವಾ ನೀವು ಏರೋಪ್ಲೇನ್ ಮುಖಾಂತರ ಅಥವಾ ನೀವು ಯಾವುದೇ ಒಂದು ವೆಹಿಕಲ್ ಮುಖಾಂತರ ಇಫ್ ಯು ಕ್ರಾಸ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಫ್ರಮ್ ವೆಸ್ಟ್ ಟು ಈಸ್ಟ್, ಸೊ ಇಟ್ ಮೀನ್ಸ್ ಇಟ್ ಲೂಸಸ್ 1 day. ಸೊ ಇದರ ಅರ್ಥ ನೀವು ಒನ್ ಡೇನ ಕಳೆದುಕೊಳ್ತಾ ಇದ್ರ ಅಂತ ಅರ್ಥ ಆಗುತ್ತೆ. ಅಂದ್ರೆ ನೀವು ಹಡಗಲ್ಲಿ ಹೋಗ್ಬೋದು, ಏರೋಪ್ಲೇನಲ್ಲಿ ಹೋಗ್ಬೋದು, ಅಥವಾ ಹೇಗಾದ್ರೂ ಹೋಗ್ಬೋದು. ನೀವು ಒಂದು ವೇಳೆ ಏನಾದರೂ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ಪಶ್ಚಿಮದಿಂದ ಪೂರ್ವದ ಕಡೆಗೆ ದಾಟಿದ್ರಪ್ಪ ಅಂತಂದ್ರೆ ಅದು ಒಂದು ದಿನವನ್ನ ಕಳೆದುಕೊಳ್ಳುತ್ತದೆ ಅಂತ ಅರ್ಥ. ಒಂದು ದಿನವನ್ನು ನೀವು ಕಳೆದುಕೊಳ್ತೀರ ಅಂತ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತಾ ಇದೀನಿ. ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ. ಸೊ ಲಾಸ್ಟ್ ಕ್ವಶನ್ ಬಂದ್ಬಿಟ್ಟು, ಜಾರ್ಖಂಡ್ ಮುಕ್ತಿ ಮೋರ್ಚಾ ಆರ್ಗನೈಸೇಷನ್ ಕೇಮ್ ಇನ್ ಟು ಬೀಯಿಂಗ್ ಆಸ್ ಅ ರಿಸಲ್ಟ್ ಆಫ್. ಓಕೆ, ಆಪ್ಷನ್ 1 is long standing demands of people for the separate state, option 2 is a movement against atrocities of police force against innocents, option 3 is actions of companies that rendered thousands of tribal displacement due to mining, option 4 is movement for reservation of scheduled caste and scheduled tribe. ಸೊ ಕಂಡು ನೋಡಿ, ಈ ಕಾರಣದಿಂದ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಿತ್ತು. ಸೊ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಂತ ಕಾರಣ ಏನ್ ಕೇಳಿದಾರೆ ಇಲ್ಲಿ. ಸೊ ಏನ್ ಕಾರಣ? ಆಪ್ಷನ್ ಒಂದು ಬಂದ್ಬಿಟ್ಟು ಪ್ರತ್ಯೇಕ ರಾಜ್ಯಕ್ಕಾಗಿ ನಡೆದ ಜನರ ದೀರ್ಘಕಾಲದ ಬೇಡಿಕೆಗಳು, ಎರಡನೇದು ಬಂದ್ಬಿಟ್ಟು ಮುಗ್ಧರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಖಂಡಿಸಿ ನಡೆದ ಚಳವಳಿ, ಮೂರನೇದು ಬಂದ್ಬಿಟ್ಟು ಕಂಪನಿಗಳ ಗಣಿಗಾರಿಕೆ ಕಾರ್ಯದಿಂದಾಗಿ ಸಾವಿರಾರು ಬುಡಕಟ್ಟು ಜನಾಂಗಗಳು ಸ್ಥಳಾಂತರಗೊಂಡವು, ನಾಲ್ಕನೇದು ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೀಸಲಾತಿಗಾಗಿ ನಡೆದ ಚಳವಳಿ. ಸೊ ಜಾರ್ಖಂಡ್ ಮುಕ್ತಿ ಮೋರ್ಚಾ ಆರ್ಗನೈಸೇಷನ್ಸ್ came into being as a result of it's because of the actions of companies that rendered thousands of tribal displacement during mining. So option 3 is the right answer. So ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆಯು ಅಸ್ತಿತ್ವಕ್ಕೆ ಬಂದಂತ ಕಾರಣ ಏನಪ್ಪಾ ಅಂತಂದ್ರೆ ಕಂಪನಿಗಳ ಗಣಿಗಾರಿಕೆ ಕಾರ್ಯದಿಂದಾಗಿ ಸಾವಿರಾರು ಬುಡಕಟ್ಟು ಜನಗಳು ಸ್ಥಳಾಂತರಗೊಂಡವು. ಸೊ ಇದೊಂದೇ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಈ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತ್ತು. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಸೊ ನಾನು ಸಾಕಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ, ಇವಾಗ ಮೇ ಬಿ ಅರೌಂಡ್ 10 to 11 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಪಾರ್ಟ್ 4 ಅಲ್ಲಿ ಕೂಡ ನಾನು ಮತ್ತೆ ಈ ಸೋಷಿಯಲ್ ಸೈನ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನೋಡಿ, ಸೊ ಅದನ್ನು ಕೂಡ ಸೂನ್ ನಾನು ಬಹಳ ಬೇಗನೆ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ, ಸೊ ನಿಮ್ಮ ಫ್ರೆಂಡ್ಸ್ಗೆ ಜೊತೆಗೆ ನಿಮ್ ಯಾರಾದ್ರೂ ನಿಮ್ ಕಲೀಗ್ಸ್ ಇರ್ಬೋದು, ಸೊ ದಯವಿಟ್ಟು ಅವ್ರು ಕೂಡ ಶೇರ್ ಮಾಡಿ ನನ್ನ ವಿಡಿಯೋನ. ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಯಾಕಂತಾರೆ ಸೊ ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋದು ಕೂಡ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಂತ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ವಿಡಿಯೋ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್.